ಪಾಕಿಸ್ತಾನದಿಂದ ಈಗ ಹೊಸ ಡಿಜಿಟಲ್ ಅಟ್ಯಾಕ್ ನಡೀತಾ ಇದೆ. ಸೊ ಎಲ್ಲ ಪೇಪರ್ಗಳಲ್ಲಿ ಈ ನ್ಯೂಸ್ ಬರ್ತಾ ಇದೆ. ಸೊ ಅನ್ನೋನ್ ನಂಬರ್ಗಳಿಂದ ಅನ್ನೋನ್ ಪರ್ಸನ್ ಇಂದ ನಿಮ್ಮ ಫೇಸ್ಬುಕ್ಗೆ ಆಗ್ಬೋದು, ಇನ್ಸ್ಟಾಗ್ರಾಮ್ಗೆ ಆಗ್ಬೋದು, ವಾಟ್ಸಪ್ಗೆ ಆಗ್ಬೋದು, ಟೆಲಿಗ್ರಾಮ್ಗೆ ಆಗ್ಬೋದು, ಏನಾದರೂ ಮೆಸೇಜಸ್ ಬಂದರೆ, ಫೋಟೋಸ್ ಬಂದರೆ, ಲಿಂಕ್ ಬಂದರೆ ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಈ ವಾಟ್ಸಪ್ಪಲ್ಲೆಲ್ಲ ನಿಮಗೆ ಆಟೋ ಡೌನ್ಲೋಡ್ ಇರುತ್ತೆ, ಅದನ್ನು ಕೂಡ ಆಫ್ ಮಾಡಿ. ಆಮೇಲೆ 2 ಸ್ಟೆಪ್ ಅಥೆಂಟಿಕೇಶನ್ ಅಂತ ಹೇಳ್ಬಿಟ್ಟಿರುತ್ತೆ, ಅದನ್ನು ಕೂಡ ನೀವು ಆನ್ ಮಾಡ್ಕೊಳ್ಳಿ. ಸೊ ಹುಷಾರಾಗಿರಿ. ಅನ್ನೋನ್ ಪರ್ಸನ್ಗಳಿಂದ ಯಾವುದೇ ಮೆಸೇಜ್, ಫೋಟೋ, ಲಿಂಕ್ಗಳು, ಇನ್ವಿಟೇಷನ್ಗಳು, ಆಪರೇಷನ್ ಸಿಂಧೂರ ಅಂತ ಏನ್ಬಿಟ್ಟು ಏನಾದರೂ PDF ಕಳಿಸೋದು, ಯಾರಾದರೂ ಅನ್ನೋನ್ ನಂಬರ್ ಇಂದ ಬಂದರೆ ಅದನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಜೊತೆಲಿರೋರಿಗೂ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಿಳಿಸಿ. ಸೊ ಇದು ತುಂಬ ದಿನದಿಂದ ಈ ರೀತಿಯ ಒಂದು ಘಟನೆಗಳು ನಡೀತಾ ಇತ್ತು. ಬಟ್ ಈಗ ಬಂದಿರೋ ನ್ಯೂಸ್ ಏನಂದರೆ ಪಾಕಿಸ್ತಾನದಿಂದನೇ ಈ ರೀತಿಯ ಒಂದು ಲಿಂಕ್ಗಳನ್ನು ಕಳಿಸೋದು, ಫೋಟೋದನ್ನು ಕಳಿಸೋದು ಎಲ್ಲ ಕಳಿಸ್ತಾರೆ. ಆ್ಯಂಡ್ ಏನಾದರೂ ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಮ ಪ್ರೈವೇಸಿ ಹಾಗೂ ನಿಮ್ಮ ಅಕೌಂಟ್ಗೆ, ನಿಮ್ಮ ಖಾತೆಯಲ್ಲಿರುವಂತಹ ಹಣ ಗುಳುಮಾಗ್ಬಿಡುತ್ತೆ. Why did you leave your previous job? Sir, to be honest, I hate my previous manager and the working environment. What? Sir, I left my previous job to pursue new opportunities and further develop my skills. Okay, why should we hire you? Because you're hiring candidates, right? You cannot find any perfect candidate than me. Excuse me? Sir, you should hire me because I have all the skills and experience as mentioned in the job description. And I also have a strong commitment to achieving results. So why do you want to work for our company? Because I have no any other options. Only your company called me for an interview. What? I want to work here because I admire your company's values and believe it's a great fit for my skills and experience. That's it, Jiva. We'll get back to you soon. I know you would not select me. Excuse me? Thank you so much for interviewing me, sir. I'm looking forward to the next process. ಪಾಕಿಸ್ತಾನದಿಂದ ಈಗ ಹೊಸ ಡಿಜಿಟಲ್ ಅಟ್ಯಾಕ್ ನಡೀತಾ ಇದೆ. ಸೊ ಎಲ್ಲ ಪೇಪರ್ಗಳಲ್ಲಿ ಈ ನ್ಯೂಸ್ ಬರ್ತಾ ಇದೆ. ಸೊ ಅನ್ನೋನ್ ನಂಬರ್ಗಳಿಂದ ಅನ್ನೋನ್ ಪರ್ಸನ್ ಇಂದ ನಿಮ್ಮ ಫೇಸ್ಬುಕ್ಗೆ ಆಗ್ಬೋದು, ಇನ್ಸ್ಟಾಗ್ರಾಮ್ಗೆ ಆಗ್ಬೋದು, ವಾಟ್ಸಪ್ಗೆ ಆಗ್ಬೋದು, ಟೆಲಿಗ್ರಾಮ್ಗೆ ಆಗ್ಬೋದು, ಏನಾದರೂ ಮೆಸೇಜಸ್ ಬಂದರೆ, ಫೋಟೋಸ್ ಬಂದರೆ, ಲಿಂಕ್ ಬಂದರೆ ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಈ ವಾಟ್ಸಪ್ಪಲ್ಲೆಲ್ಲ ನಿಮಗೆ ಆಟೋ ಡೌನ್ಲೋಡ್ ಇರುತ್ತೆ, ಅದನ್ನು ಕೂಡ ಆಫ್ ಮಾಡಿ. ಆಮೇಲೆ 2 ಸ್ಟೆಪ್ ಅಥೆಂಟಿಕೇಶನ್ ಅಂತ ಹೇಳ್ಬಿಟ್ಟಿರುತ್ತೆ, ಅದನ್ನು ಕೂಡ ನೀವು ಆನ್ ಮಾಡ್ಕೊಳ್ಳಿ. ಸೊ ಹುಷಾರಾಗಿರಿ. ಅನ್ನೋನ್ ಪರ್ಸನ್ಗಳಿಂದ ಯಾವುದೇ ಮೆಸೇಜ್, ಫೋಟೋ, ಲಿಂಕ್ಗಳು, ಇನ್ವಿಟೇಷನ್ಗಳು, ಆಪರೇಷನ್ ಸಿಂಧೂರ ಅಂತ ಏನ್ಬಿಟ್ಟು ಏನಾದರೂ PDF ಕಳಿಸೋದು, ಯಾರಾದರೂ ಅನ್ನೋನ್ ನಂಬರ್ ಇಂದ ಬಂದರೆ ಅದನ್ನು ಓಪನ್ ಮಾಡಲಿಕ್ಕೆ ಹೋಗಬೇಡಿ. ಜೊತೆಲಿರೋರಿಗೂ ತಿಳಿಸಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಿಳಿಸಿ. ಸೊ ಇದು ತುಂಬ ದಿನದಿಂದ ಈ ರೀತಿಯ ಒಂದು ಘಟನೆಗಳು ನಡೀತಾ ಇತ್ತು.